ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭವಾಗಿದ್ದು ಆರೋಪಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ಆದರೆ A1 ಆರೋಪಿ ಪವಿತ್ರ ಗೌಡಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ ಅಂತ. ಹಾಗಿದ್ರೆ ಪವಿತ್ರ ಗೌಡ ಟೆನ್ಷನ್ ಹೆಚ್ಚಾಗಿರೋದು ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಒಂದೇ ಒಂದು ಸಾರಿ ದರ್ಶನ್ನ ಮೀಟ್ ಮಾಡಬೇಕು. ಪರಪ್ಪನ ಅಗ್ರಹಾರದಲ್ಲಿ ದಾಸನ ಭೇಟಿಗೆ ಸುಬ್ಬಿ ಒದ್ದಾಟ. ಟ್ರಯಲ್ ಶುರುವಾಗ್ತಿದ್ದಂತೆ ಪವಿತ್ರಾಗೆ ಢವ ಢವ. ದರ್ಶನ್ ಮತ್ತು ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಇದಕ್ಕೂ ಮೊದಲು ಬಹಳ ಆಪ್ತರಾಗಿದ್ರು. ಕೊಲೆ ಕೇಸ್ನಲ್ಲಿ ಟ್ರಯಲ್ ಆರಂಭ ಆಗ್ತಿದ್ದಂತೆ ಪವಿತ್ರ ಗೌಡಳಿಗೆ ಆತಂಕ ಶುರುವಾಗಿದೆ. ಈ ಸಂದರ್ಭದಲ್ಲಿ ದರ್ಶನ್ ಭೇಟಿ ಮಾಡೋಕೆ ಪವಿತ್ರ ಗೌಡ ಪ್ರಯತ್ನ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಏನು ದರ್ಶನ್ ನೋಡೋಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಜೈಲಾಧಿಕಾರಿಗಳಿಗೆ ಪವಿತ್ರ ಗೌಡ ದುಂಬಾಲು ಬಿದ್ದಿದ್ದಾಳಂತೆ. ಅಷ್ಟೇ ಅಲ್ಲದೆ ಜೈಲಿಗೆ ಹೋದ ನಂತರ ಪವಿತ್ರ ಗೌಡ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರಂತೆ. ಹೀಗಾಗಿ ದರ್ಶನ್ ಭೇಟಿಗೆ ಮುಂದಾಗಿದ್ದಾರಂತೆ. ಹೌದು, ಇತ್ತೀಚೆಗೆ ಜೈಲಿನ ರಾಜಾತಿಥ್ಯ ಬೆಳಕಿಗೆ ಬಂದ ಮೇಲೆ ಜೈಲಿನಲ್ಲಿ ಭಾರೀ ಬಂದೋಬಸ್ತ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಡಿಜಿಪಿ ಅಲೋಕ್ ಕುಮಾರ್ ಜೈಲಿಗೆ ಭೇಟಿ ನೀಡಿ ದರ್ಶನ್ ಹಾಗೂ ಪವಿತ್ರ ಗೌಡರನ್ನ ಭೇಟಿ ಮಾಡಿದ್ರು. ಈ ವೇಳೆ ಪವಿತ್ರ ಗೌಡ ದರ್ಶನ್ ಭೇಟಿಗೆ ಅವಕಾಶ ಕೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಟ್ರಯಲ್ ಶುರುವಾಗಿದ್ದು ಒಮ್ಮೆ ದರ್ಶನ್ನ ಭೇಟಿ ಮಾಡಿಸಿ ಅಂತ ಅಲೋಕ್ ಕುಮಾರ್ ಬಳಿ ಕೇಳಿದ್ದಾರೆ ಅಂತ ತಿಳಿದು ಬಂದಿದೆ. ಏನೋ ಪವಿತ್ರ ಗೌಡ ಮನವಿಗೆ ಅಲೋಕ್ ಕುಮಾರ್ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಅಂತ ನೋಡಬೇಕು ಅಂತ ಹೇಳಿದಾರಂತೆ. ಆದರೆ ಪವಿತ್ರ ಗೌಡಗೆ ಅರ್ಜೆಂಟ್ ಆಗಿ ಆರ್ಥಿಕ ಸಹಾಯ ಬೇಕಾಗಿದ್ದು ಜೈಲಿನ ಅಧಿಕಾರಿ ಸಿಬ್ಬಂದಿ ಮೂಲಕ ಮೆಸೇಜ್ ರವಾನೆ ಮಾಡಿಸಿರೋದಾಗಿ ತಿಳಿದು ಬಂದಿದೆ. ಆದರೆ ದರ್ಶನ್ ಮಾತ್ರ ಇದ್ಯಾವುದಕ್ಕೂ ಸೊಪ್ಪು ಹಾಕಿಲ್ಲ ಅನ್ನೋ ವಿಚಾರ ಇದೀಗ ತಿಳಿದು ಬಂದಿದೆ. ಪವಿತ್ರ ಎಷ್ಟೇ ಪ್ರಯತ್ನ ಪಟ್ಟರೂ ದರ್ಶನ್ ಮಾತ್ರ ಭೇಟಿಗೆ ಒಪ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.